ನಮಸ್ಕಾರ ವೀಕ್ಷಕರೇ, ಬೇಸಿಗೆಯಲ್ಲಿ ಫ್ರಿಡ್ಜ್ ಅನ್ನು ಬಳಸುವಾಗ ತುಂಬ ಎಚ್ಚರ ವಹಿಸಿ. ಬೇಸಿಗೆಯಲ್ಲಿ ಬಿಸಿಲಿನ ಶಾಖದಿಂದ ಫ್ರಿಡ್ಜ್ ಬ್ಲಾಸ್ಟ್ ಆಗುವ ಸಾಧ್ಯತೆ ಹೆಚ್ಚು. ಫ್ರಿಡ್ಜ್ ಅನ್ನು ತುಂಬ ತಂಪಾಗಿರುವ ಪ್ರದೇಶದಲ್ಲಿ ಇಡಕೂಡದು. ಫ್ರಿಡ್ಜಿನಲ್ಲಿ ಕೆಳಭಾಗದ ಕಪಾಟ್ಗಳಿಗಿಂತ ಮೇಲ್ಭಾಗದ ಕಪಾಟ್ನಲ್ಲಿ ಶಾಖ ಹೆಚ್ಚಾಗಿರುತ್ತದೆ. ನಿಧಾನವಾಗಿ ಬಳಸುವ ಪದಾರ್ಥಗಳನ್ನು ಮೇಲಿನ ಕಪಾಟಿನಲ್ಲಿಯೂ, ಹೆಚ್ಚಾಗಿ ಬೇಗ ಬೇಗ ಉಪಯೋಗಿಸುವ ಪದಾರ್ಥಗಳನ್ನು ಕೆಳಗಿನ ಕಪಾಟಿನಲ್ಲಿಯೂ ಭದ್ರಪಡಿಸಬೇಕು. ಫ್ರಿಡ್ಜ್ ಅನ್ನು ಇಡುವ ಜಾಗದಲ್ಲಿ ಗಾಳಿ ಬೆಳಕು ಬರುವಂತಿರಬೇಕು. ಅಡಿಗೆ ಕೋಣೆಯಲ್ಲಿ ಇಡುತ್ತಿದ್ದರೆ ಕಿಟಕಿಯ ಬಾಗಿಲುಗಳನ್ನು ತೆಗೆದು ಬಿಡಿ. ಫ್ರಿಡ್ಜ್ ವಾಸನೆ ಬರುತ್ತಿದ್ದರೆ ಒಂದು ಚೂರು ಇದ್ದಲನ್ನು ಇಟ್ಟು ಬಿಡಿ. ರೆಫ್ರಿಜರೇಟರ್ ಬಾಗಿಲನ್ನು ಆಗಾಗ್ಗೆ ತೆರೆಯುವುದು ಹಾಕುವುದು ಮಾಡಬಾರದು. ವಿದ್ಯುತ್ ನಷ್ಟವನ್ನು ತಡೆಯಲು ಬೇಕಾಗುವ ಪದಾರ್ಥಗಳನ್ನೆಲ್ಲ ಒಮ್ಮೆಗೆ ಹೊರಗೆ ತೆಗೆದಿಟ್ಟುಕೊಳ್ಳುವುದು ಸೂಕ್ತ. ಫ್ರಿಡ್ಜ್ ಅನ್ನು ಯಾವುದೇ ಕಾರಣಕ್ಕೂ ಗೋಡೆಗೆ ಒರಗಿಸಿ ಇಡಬೇಡಿ. ಸ್ವಲ್ಪ ಅಂತರದಲ್ಲಿ ಇಡಿ. ಫ್ರಿಡ್ಜಿನಲ್ಲಿ ಮಲ್ಲಿಗೆ, ಸಂಪಿಗೆಯಂಥ ಹೂಗಳು, ಹಳಸಿನ ತೊಲೆ ಮುಂತಾದವುಗಳನ್ನು ಹಾಗೆ ಇಟ್ಟರೆ ಒಳಗಿರುವ ಎಲ್ಲಕ್ಕೂ ವಾಸನೆ ಹತ್ತುತ್ತದೆ. ಆದ್ದರಿಂದ ಅವುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿಡಿ. ಫ್ರಿಡ್ಜಿನಿಂದ ಸಾರು, ಹುಳಿಯ ಪಾತ್ರೆ ತೆಗೆದು ನೇರವಾಗಿ ಒಲೆಯ ಮೇಲೆ ಇಡಬೇಡಿ. ಇಂಧನ ಹೆಚ್ಚು ಖರ್ಚಾಗುತ್ತದೆ. 15 ನಿಮಿಷ ಮೊದಲೇ ಪಾತ್ರೆ ಹೊರಗೆ ತೆಗೆದಿಡಿ. ಫ್ರಿಡ್ಜಿನಲ್ಲಿ ಇಡುವಾಗ ಬಿಗಿ ಮುಚ್ಚಲಿರುವ ಡಬ್ಬಿಗಳನ್ನೇ ಇಟ್ಟರೆ ಅನ್ನ ಅಷ್ಟೊಂದು ಗಟ್ಟಿಯಾಗುವುದಿಲ್ಲ. ಫ್ರಿಡ್ಜಿನ ಫ್ರೀಜರ್ ಗೋಡೆಗಳಿಗೆ ಕೊಂಚ ಗ್ಲಿಸರಿನ್ ಹಚ್ಚಿ ಕಟ್ಟಿ. ಮಂಜುಗಡ್ಡೆಯನ್ನು ತೆಗೆಯಲು ಮುಂದಿನ ಬಾರಿ ಸುಲಭವಾಗುತ್ತದೆ. ಫ್ರಿಡ್ಜಿನಲ್ಲಿಟ್ಟ ಹೆಚ್ಚಿನ ಆಹಾರವನ್ನು ತಕ್ಷಣ ಬಿಸಿ ಮಾಡಬೇಕಾದ ಪ್ರಸಂಗ ಬಂದರೆ ಪ್ರೆಷರ್ ಕುಕ್ಕರಿನಲ್ಲಿಟ್ಟು ಸಿಳ್ಳೆ ಬಂದ ಕೂಡಲೇ ಒಲೆ ಆರಿಸಿ. ಪ್ರೆಷರ್ ಇಳಿದಾಗ ಆಹಾರ ಬಿಸಿಯಾಗಿರುತ್ತದೆ. ಒಂದು ಬಟ್ಟಲಿನಲ್ಲಿ ಕೊಂಚ ಬೇಕಿಂಗ್ ಸೋಡಾ ಹಾಕಿ ಫ್ರಿಡ್ಜಿನಲ್ಲಿಡಿ. ಅದರೊಳಗಿನ ವಾಸನೆ ಹೋಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.